ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಒಂದು ಬಾರಿ ಒಂದೇ ಶಾಲೆಯಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ ಮಾಸ್ತರ ಮನೆಗೆ ಹೋಗ್ತಾರೆ. ಅವರು ನಿವೃತ್ತರಾಗಿ ಎಷ್ಟೋ ವರ್ಷಗಳಾಗಿದ್ದರು. ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಹೆಡ್ ಮಾಸ್ಟರಿಗೆ ತುಂಬ ಖುಷಿಯಾಗುತ್ತೆ. ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರ್ತಾರೆ. ಹೆಡ್ ಮಾಸ್ತರು ಸಂಭ್ರಮದಿಂದ ಅವರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕುಳ್ಳಿರಿಸಿ ಮಾತಾಡಿಸ್ತಾ ಇದ್ರು. ಆಗ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಅನುಭವದ ಬಗ್ಗೆ ಹೇಳ್ಕೊಳ್ತಾ ಇದ್ರು. ಒಂದಲ್ಲ ಒಂದು ತಕರಾರು. ಎಲ್ಲ ಕಡೆ ವ್ಯಾಪಾರ ಕಡಿಮೆ ಆಗ್ತಿದೆ, ರೂಪಾಯಿ ಬೆಲೆ ಕುಸಿತಾ ಇದೆ, ಹಣಕ್ಕೆ ಬೆಲೆಯೇ ಇಲ್ಲ, ಮಕ್ಕಳು ಬೆಳೀತಾ ಇದ್ದಾರೆ, ಅವರನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಹೀಗೆಲ್ಲ ತೊಂದರೆಗಳ ಸರಮಾಲೆಯೇ ಬೆಳೀತಾ ಇತ್ತು. ಆಗ ಹೆಡ್ ಮಾಸ್ಟ್ರು ಹೇಳಿದರು, ಮಕ್ಕಳೇ, ಒಂದು 5 ನಿಮಿಷ ಇರಿ, ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡಿಕೊಂಡು ಬರ್ತೀನಿ. ನನ್ನ ಹೆಂಡತಿ ಹೋಗಿ ಕೆಲ ವರ್ಷ ಆಗಿದೆ, ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರ್ತದೆ ಅಂತ ಜೋರಾಗಿ ನಕ್ಕು ಅಡುಗೆ ಮನೆ ಒಳಗಡೆ ಹೋದರು. 10 ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿಯನ್ನು ತಂದರು. ಒಂದೆರಡು ಟ್ರೇನಲ್ಲಿ ಸುಮಾರು 30-35 ಕಪ್ ಕೂಡ ತಂದಿಟ್ಟರು. ಬಂದ ಹುಡುಗರು ಕೇವಲ 15 ಜನ. ಗುರುಗಳು ತಂದಿಟ್ಟ ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂಥದ್ದು, ಚೈನಾ ಪಿಂಗಾಣಿಗಳು, ಕೆಲವು ಸುಂದರ ಗಾಜಿನವು, ಕೆಲವು ಪ್ಲಾಸ್ಟಿಕ್ ಕಪ್ಗಳು, ಇನ್ನೂ ಕೆಲವು ಬೆಲೆ ಬಾಳದ ಗಾಜಿನ ಮತ್ತು ಕೆಲವು ಸ್ಟೀಲ್ ಲೋಟಗಳು. ನೀವೇ ಕಾಫಿ ಹಾಕ್ಕೊಳ್ಳಿ, ಆಮೇಲೆ ಕುಳಿತು ಮಾತಾಡೋಣ ಅಂತ ಹೇಳಿ ಗುರುಗಳು ಹೇಳಿದರು. ಸರಿ, ಬಲಿತ ವಿದ್ಯಾರ್ಥಿಗಳು ಹೋಗಿ ಕಪ್ಪು ಆರಿಸ್ಕೊಂಡು ಕಾಫಿ ಹಾಕ್ಕೊಂಡು ಬಂದರು. ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಗುರುಗಳ ಮಾತು ಎತ್ತಿದ್ರು. ನೀವು ಗಮನಿಸಿದ್ದೀರಾ, ನೀವೆಲ್ಲ ಎಂಥ ಕಪ್ ಆರಿಸ್ಕೊಂಡಿದ್ದೀರಿ? ನಾನು ನೋಡ್ತಿದ್ದೆ. ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪನ್ನು ಆರಿಸ್ಕೊಂಡ. ಅಂತೆ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸ್ಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲೇ ಬಿಟ್ಟು ಬಂದಿರಿ. ಉತ್ತಮವಾದದ್ದನ್ನೇ ಪಡಿಬೇಕು ಎನ್ನುವ ಆಸೆ ನಿಮ್ಮದು. ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕೂಡ ಕಾರಣ ಆಗಿರಬಹುದು. ನಿಮಗೆಲ್ಲ ಬೇಕಾಗಿದ್ದು ಕಾಫಿ, ಕಪ್ಪಲ್ಲ. ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ಆರಿಸ್ಕೊಂಡ್ರಿ. ಜೀವನ ಅಂದರೆ ಕಾಪಿದ್ದ ಹಾಗೆ. ಹಣ, ಅಂತಸ್ತು, ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳ ತರಹ. ಅವೆಲ್ಲ ಜೀವನವನ್ನು ಧರಿಸಲೇಬೇಕಾದ ಸಾಧನ ಅಷ್ಟೆ. ನೀವು ಹಿಡಿದುಕೊಂಡಿರೋ ಕಪ್ಪು ಕಾಫಿಯ ರುಚಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ದುರ್ದೈವವೆಂದರೆ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಮತ್ತೊಬ್ಬರ ಕಪ್ಪನ್ನೇ ನೋಡಿ ಅಸೂಯೆ ಪಡ್ತೀವಿ. ಆತ್ಮೀಯರೇ, ನಾನು ನಿಮಗೆ ಈ ಒಂದು ಕಥೆಯನ್ನು ಹೇಳಲಿಕ್ಕೂ ಇದೇ ಕಾರಣ. ಭಗವಂತ ನಮಗೆ ಜೀವನ ಎನ್ನುವಂಥ ಕಾಫಿಯನ್ನು ಕೊಟ್ಟಿದ್ದಾನೆ. ಅವನು ಕೊಡೋದು ಕೇವಲ ಕಾಫಿ ಮಾತ್ರ, ಕಪ್ಪುಗಳನ್ನಲ್ಲ. ಅವನ್ನೆಲ್ಲ ನಾವೇ ಮಾಡ್ಕೊಳ್ತಾ ಬಂದಿದ್ದೀವಿ. ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಬೇಕು. ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನೇ ಮರೆತು ಬಿಡ್ತೀವಿ. ಸಂತೋಷವಾಗಿ ಇರೋರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಕಾಫಿಯನ್ನು ನಾವು ಕುಡ್ದ ಹಾಗೆ. ಅದೇ ನಾವು ಕಪ್ಪಿನ ಬಗ್ಗೆ ಆಲೋಚನೆ ಮಾಡ್ತಾ ಹೋದರೆ ಅಲ್ಲಿ ನಮಗೆ ಕಾಫಿಯ ಸ್ವಾದವೇ ಮರೆತು ಹೋಗುತ್ತೆ, ಸಿಗದೇ ಇರುತ್ತೆ. ಹಾಗಾಗಿ ಕಪ್ಪುಗಳು ಅನ್ನೋ ಒಂದು ಚಿಂತೆ ಬೇಡ ನಮಗೆ. ಕಾಫಿ ಅನ್ನೋ ಒಂದು ಸಂತೋಷವನ್ನು ಆಸ್ವಾದಿಸೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಬಹುಶಃ ಈ ಒಂದು ಕತೆ ನಿಮಗೆ ಮೆಚ್ಚುಗೆಯಾಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.